ಯಾರಪ್ಪ ಇದು? ಯಾವ್ದಿದು ಅನ್ನೋನ್ ನಂಬರು? ಏನಾಯ್ತಕ್ಕ? ಕಟ್ ಮಾಡ್ತಿದ್ದಾನೆ. ಅಯ್ಯೋ ಅಯ್ಯೋ. ಹಲೋ, ಯಾರಿದು? ಹಲೋ, ನಾನು ರಾಧಿಕಾ ಮಾತಾಡ್ತಿದ್ದೀನಿ. ಮಾತಾಡು. ಯಾರು ಬೇಡ ಅಂದ್ರು? ಆದ್ರೆ ಒಬ್ಳೆ ಮಾತಾಡ್ಕೊ. ಹೇಯ್, ಏನ್ ತಮಾಷೆ ಮಾಡ್ತಿದ್ಯಾ? ಕುಡ್ಕೊಂಡು ಕಾರ್ ಓಡಿಸಿ ಒಬ್ಬ ಅಮಾಯಕನ ಮೇಲೆ ಕಾರ್ ಹತ್ಸಿ ಮನುಷ್ಯತ್ವನೇ ಇಲ್ದೆ ಅಲ್ಲಿಂದ ಹೋಗಿದ್ಯಲ್ಲ, ನೀನೊಬ್ಬ ಮನುಷ್ಯನ? ಮರ್ಯಾದೆಯಿಂದ ಈಗ್ಲೇ ಹಾಸ್ಪಿಟ್ಲಿಗೆ ಬಂದ್ರೆ ಸರಿ. ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ. ಅವ್ರ ಕಾಲ್ ಮೂಳೆ ಮುರಿದಿದೆ. ಅವ್ರಿಗೀಗ್ಲೇ ಆಪರೇಷನ್ ಮಾಡ್ಬೇಕು. ಮಾಡು. ಅದಕ್ಕೆ ನನ್ನ ಯಾಕೆ ಕರೀತಾ ಇದ್ಯಾ? ಏನಂದ್ರೆ ನೀನ? ನಾನು ಕುಡ್ದು ಕಾರ್ ಓಡಿಸದ್ನ ಅದು ನೀನ್ ನೋಡ್ದ್ಯಾ ಅಥವಾ ನೀನೇ ನನಗೆ ಕುಡ್ಸಿದ್ಯಾ? ನೀನು ತುಂಬಾ ಮಾತಾಡ್ತಿದ್ಯಾ. ನೀನ್ ಎಂಗೇಜ್ಮೆಂಟಲ್ಲಿ ನಮ್ಮ ಮಮ್ಮಿಗೆ ಏನೆಲ್ಲ ಮಾಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮಮ್ಮಿ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ನೀನ ಏಯ್, ಯಾರ ಹತ್ರ ನೀನು ಆಟಗಳನ್ನೆಲ್ಲ ತೋರಿಸ್ತಾ ಇದೀಯಾ? ನಮ್ಮ ಮಮ್ಮಿಗೆ ಅವಮಾನ ಮಾಡಿದೆ ಅಲ್ವಾ? ನೀನನ್ನ ಸುಮ್ಮನೆ ಬಿಡಲ್ಲ ಕಣೆ. ಏಯ್, ಮರ್ಯಾದೆ ಇಲ್ದೆ ಮಾತಾಡಿದ್ರೆ ಸರಿ ಇರಲ್ಲ. ಈಗ್ಲೇ ಜೆಪಿ ನಗರದಲ್ಲಿರೋ ಹಾಸ್ಪಿಟ್ಲಿಗೆ ಬಾ. ಏಯ್, ಬರಲ್ಲ ಕಣೆ. ಏನೇ ಮಾಡ್ತೀಯಾ? ಬೇಡ ಆರ್ಯ, ಬಡವರ ಕಣ್ಣೀರು ನಿನ್ನ ಸುಮ್ನೆ ಬಿಡಲ್ಲ. ನಿಮ್ಮಮ್ಮ ಏನ್ ಹುಟ್ತಾನೆ ಶ್ರೀಮಂತೆ ಆಗಿಲ್ಲ. ಅವರು ಕಷ್ಟಪಟ್ಟು ದುಡ್ದೆ ಮೇಲ್ ಬಂದಿರೋದು. ಏಯ್ ಏಯ್, ನಿಲ್ಸೆ. ಈ ವೇದಾಂತಗಳನ್ನೆಲ್ಲ ನನಗೆ ಹೇಳ್ಬೇಡ. ಅವನಿಗೆ ಆಪರೇಷನ್ ಮಾಡ್ತೀಯೋ ಅಥವಾ ರಾಡ್ ದೊರಕ್ತೀಯೋ ಅದನ್ನ ನಾನು ಯಾಕೆ ಹೇಳ್ತಿದ್ಯಾ? ನೋಡು, ನೀನು ತುಂಬಾ ತಪ್ಪು ಮಾಡ್ತಿದ್ಯಾ. ನೋಡು, ನೀನ್ ನನಗೆ ಕ್ಲಾಸ್ ತಗೊಳಕ್ ಬಂದ್ರೆ ಈ ನಂಬರ್ನ ಬ್ಲಾಕ್ ಮಾಡ್ಬೇಕಾಗತ್ತೆ. ಇಡೇ ಫೋನ್. ಹಲೋ, ಏನಾಯ್ತಕ್ಕ? ಮಾತಾಡ್ತಾ ಇದ್ರೆ ಕಾಲೇ ಕಟ್ ಮಾಡ್ತಾನೆ. ಇರು. ಯಾಕಕ್ಕ? ನನ್ ನಂಬರ್ ಬ್ಲಾಕ್ ಮಾಡಿದಾನೆ. ಇವ್ನ್ ಟೈಮ್ ಕೆಟ್ಟಿದೆ ಅನ್ಸುತ್ತೆ. ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನನ್ನ ಹತ್ರನೇ ದಿಮಾಗ್ ತೋರಿಸ್ತಾನೆ. ಅಕ್ಕ, ಅವ್ನ್ ಮೊದ್ಲೇ ಕುಡ್ದಿದ್ದಾನಕ್ಕ. ನೀನ್ ಏನ್ ಹೇಳಿದ್ರು ಅವ್ನ್ ತಲೆಗೆ ಹೋಗ್ತಿರಲ್ಲ ಅಕ್ಕ. ಕುಡಿದು ಆಕ್ಸಿಡೆಂಟ್ ಮಾಡಿ ಮನುಷ್ಯತ್ವನೇ ಇಲ್ದೆ ಹಾಗೆ ಹೋಗಿದ್ದಾನೆ. ಅಂತವನ್ನ ಸುಮ್ನೆ ಬಿಡ್ಬೇಕಾ? ಆಗಿದ್ದಾಗೋಯ್ತು, ಸಾರಿ. ಅಮ್ಮನ ಹತ್ರ ಹೇಳಿ ಆಪರೇಷನ್ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದ್ರೆ ಹೋಗ್ಲಿ ಪಾಪ ಅಂತ ಬಿಡ್ಬೋದಿತ್ತು. ಆದ್ರೆ ಅವನು ನಾನೇ ಏನೋ ತಪ್ಪು ಮಾಡಿದೀನಿ ಅನ್ನೋ ತರ ನನ್ನನ್ನೇ ಹೆದರಿಸ್ತಾನೆ. ನನ್ ಬಗ್ಗೆ ಅವ್ರ ಅಮ್ಮಂಗ್ ಮಾತ್ರ ಗೊತ್ತು. ಇವನಿಗೆ ಗೊತ್ತಿಲ್ಲ ಅನ್ಸುತ್ತೆ. ತೋರಿಸ್ತೀನಿ. ಅವನ್ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ತಿದ್ದೆ. ಆದ್ರೆ ತಪ್ಪು ಮಾಡಿ ದುರಂಕಾರದಲ್ಲಿ ಮಾತಾಡ್ತಿದ್ದಾನೆ. ಅವನನ್ನ ನಾನು ಸುಮ್ನೆ ಬಿಡಲ್ಲ. ಅಲ್ಲ, ಜನ ಹೀಗೂ ಇರ್ತಾರಾ? ಹೋಗ್ಲಿ ಬಿಡಕ್ಕ, ನೀನ್ ತುಂಬಾ ಫೀಲ್ ಮಾಡ್ಕೋಬೇಡ. ಈ ದುಡ್ಡಿರೋ ಜನನೇ ಹೀಗೆ ಅನ್ಸುತ್ತೆ. ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಇಂಥ ಜನಗಳನ್ನ ನೋಡಿ ನೋಡಿನೇ ನನಗ್ ದುಡ್ಡಿನ ಮೇಲೆ ಜಿಗುಪ್ಸೆ ಬಂದಿರೋದು. ಅವ್ರು ಯಾರು ಅಂತಾನೆ ನಮಗ್ ಗೊತ್ತಿರಲ್ಲ. ಅಂಥದ್ರಲ್ಲಿ ಅವ್ರಿಗೋಸ್ಕರ ನಮ್ಮ ಮನ್ಸು ಎಷ್ಟು ಹಂಬಲಿಸ್ತಾ ಇದೆ. ಆದ್ರೆ ಅವನು ಆಕ್ಸಿಡೆಂಟ್ ಮಾಡಿದೀನಿ ಅನ್ನೋ ಪಾಪ ಪ್ರಜ್ಞೆ ಇಲ್ದೆ ಸ್ವಲ್ಪ ಕೂಡ ನೋವಿಲ್ದೆ ಇದ್ದಾನೆ. ಅದಕ್ಕೆ ನನಗ ಅವನ ಮೇಲೆ ಜಾಸ್ತಿ ಕೋಪ ಬರ್ತಾ ಇದೆ. ಅಕ್ಕ, ಈ ವಿಷಯ ಇಂದ್ರ ಅಂತ ಗೊತ್ತಾದ್ರೆ ಅವರೇ ಬುದ್ಧಿ ಕಲಿಸ್ತಾರಕ್ಕ. ಅವ್ರಿಗೆ ಗೊತ್ತಿಲ್ಲದೆ ಏನಿರಲ್ಲ ಕಲ್ಕಿ. ಮಕ್ಳು ಮಾಡಿರೋ ತಪ್ಪನ್ನ ಯಾವ ತಾಯಿ ತಾನೇ ಒಪ್ಕೋತಾರೆ? ಅದ್ರಲ್ಲೂ ಆರ್ಯ ಅಂದ್ರೆ ಇಂದ್ರ ಅತ್ತೆಗೆ ಪ್ರಾಣ. ಅವ್ನ್ ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತಾರೆ. ಒಂದ್ ವೇಳೆ ಅವ್ನ್ ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ರೂ ಅವನ್ನ ಅವ್ರು ಬಿಟ್ಕೊಡಲ್ಲ. ಸರಿ ಬಿಡಕ್ಕ, ಇವಾಗ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಹೇಗೋ ಬಿಡಕ್ಕಾಗತ್ತೆ. ಅವ್ರು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಆ ಆರ್ಯಂಗೆ ಅವ್ನ್ ಮಾಡಿರೋದು ಎಂತ ದೊಡ್ಡ ತಪ್ಪು ಅಂತ ಅರ್ಥ ಮಾಡಿಸ್ತೀನಿ. ಇವಾಗ ನಾವ್ ತಾನೇ ಏನ್ ಮಾಡಕ್ಕಾಗತ್ತೆ? ಅವ್ನ್ ಮೊದ್ಲೇ ಡ್ರಿಂಕ್ಸ್ ಮಾಡಿದಾನೆ. ನಾವೇನೇ ಮಾಡಿದ್ರು ಅವ್ರ ಅಮ್ಮ ಅವನ್ನ ಕಾಪಾಡ್ತಾರಕ್ಕ. ಯಾರೇ ಬಂದ್ರೂ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾನ್ ಸುಮ್ನೆ ಇರಲ್ಲ. ರಾಧಿಕಾ, ರಾಧಿಕಾ, ಎಕ್ಸ್ರೇ ರಿಪೋರ್ಟ್ಸ್ ಎಲ್ಲ ನೋಡಿದೆ. ಅವ್ರಿಗೆ ಆಪರೇಷನ್ ಮಾಡಿ ಕಾಲ್ಗೆ ರಾಡ್ ಹಾಕಿದ್ರು ಕೂಡ ಅವ್ರಿದ್ದೀನ್ ತೋಡಾಡಬೇಕಾದ್ರೆ ಕಡಿಮೆ ಅಂದ್ರೂ 4 ತಿಂಗಳಾದ್ರೂ ಬೇಕಾಗತ್ತೆ. ಅಯ್ಯೋ ಡಾಕ್ಟ್ರೆ, ಹಾಗೆಲ್ಲ ಹೇಳ್ಬೇಡಿ ಡಾಕ್ಟ್ರೆ. ನಾನು ನನ್ನ ಮಗಳು ಅವ್ರನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ.
ನನ್ನ ಮಗಳ ಸ್ಕೂಲ್ ಫೀಸ್ ಬೇರೆ ಕಟ್ಟಬೇಕು. ಹೇಗಾದ್ರೂ ಮಾಡಿ ನನ್ನ ಗಂಡನ ಮೊದಲನ್ನ ಹಾಗೆ ಮಾಡಿ ಡಾಕ್ಟ್ರೆ. ನೋಡಿ ಅಮ್ಮ, ಅವ್ರಿಗೆ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗಿದೆ. ಆಪರೇಷನ್ ಮಾಡಿದ್ರೇ ಅದು ಸರಿ ಹೋಗೋದು. ಆಮೇಲೆ ಮೆಡಿಸಿನ್ಸ್ ಕೊಡಬೇಕಾಗತ್ತೆ ಮತ್ತು ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ. ಅದೆಲ್ಲ ಮಾಡಿದ್ರೂ ಕೂಡ ಅವ್ರು ಎದ್ನಿಂತು ಮಾಮೂಲಿಯಾಗಿ ಆಗಬೇಕು ಅಂದರೆ ಕಮ್ಮಿ ಅಂದ್ರೂ 2 ತಿಂಗಳಾದ್ರೂ ಬೇಕಾಗತ್ತೆ. ಅಯ್ಯೋ ದೇವ್ರೇ, ನಾನೀಗ ಏನಪ್ಪ ಮಾಡ್ಲಿ? ಅಮ್ಮ ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ ಆಪರೇಷನ್ ಯಾವಾಗ ಮಾಡ್ಬೇಕು? ಅಮೌಂಟ್ ಕಟ್ಟಿದ್ರೆ ಈಗಲೇ ಶುರು ಮಾಡೋಣ ರಾಧಿಕಾ. ಡಾಕ್ಟರ್ ಅವ್ರನ್ನ ಸ್ವಲ್ಪ ನೋಡಿ. ಲಕ್ಷ ಲಕ್ಷ ಆಪರೇಷನ್ಗೆ ದುಡ್ಡು ತರಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಹಾಗಾದ್ರೆ ಆಪರೇಷನ್ ಹೇಗೆ ಮಾಡೋದು ರಾಧಿಕಾ? ಡಾಕ್ಟರ್ ಆಗಿದ್ಕೊಂಡು ನೀವೇ ಹೀಗೆ ಹೇಳಿದ್ರೆ ಹೇಗೆ? ರಾಧಿಕಾ, ನಾನು ಕೂಡ ಈ ಹಾಸ್ಪಿಟ್ಲಲ್ಲಿ ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಸ್ಟಾಫ್. ದುಡ್ಡು ಕಟ್ಟದೆ ಆಪರೇಷನ್ ಹೇಗೆ ಮಾಡೋಕ್ಕಾಗುತ್ತೆ ರಾಧಿಕಾ? ಮ್ಯಾನೇಜ್ಮೆಂಟ್ ಅದಕ್ಕೆ ಒಪ್ಕೊಳ್ಳಲ್ಲ, ನಿಮ್ಗೆ ಗೊತ್ತಲ್ವಾ? ಡಾಕ್ಟರ್ ಇವ್ರ ಮನೆಯವರು ಕೂಲಿ ಕೆಲಸ ಮಾಡಿ ಇವ್ರನ್ನ ಸಾಕ್ತಿದ್ದಾರೆ. ಇವರಿಗೆ ನಮ್ಮೋರು ತಮ್ಮೋರು ಅಂತ ಯಾರೂ ಇಲ್ಲ. ಅದಕ್ಕೆ ನಾನು ಏನ್ ಮಾಡೋಕ್ಕಾಗುತ್ತೆ ರಾಧಿಕಾ? ಐ ಆಮ್ ಹೆಲ್ಪ್ಲೆಸ್. ಡಾಕ್ಟ್ರೆ, ಬೇಕಾದ್ರೆ ನಿಮ್ ಕಾಲಕ್ಕೆ ಬೀಳ್ತಿದೆ. ಏನ್ ಮಾಡ್ತಾ ಇದ್ದೀರಾ? ಗಂಡನ್ನ ಹೇಗಾದ್ರೂ ಹೇಳಿ ಅಮ್ಮ. ಕಾಪಾಡಿ ಡಾಕ್ಟ್ರೆ. ಹೇಳಿ ಅಮ್ಮ, ಯಾಕಮ್ಮ ನನ್ನನ್ನು ಈ ತರ ಧರ್ಮ ಸಂಕಟದಲ್ಲಿ ಸಿಗಿಸ್ತಾ ಇದ್ದೀರಾ? ನಿಮಗೆ ಸಹಾಯ ಮಾಡಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾನು ಇದೀನಮ್ಮ, ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಡಾಕ್ಟರ್, ದೊಡ್ಡ ಮನ್ಸ್ ಮಾಡಿ. ಅಷ್ಟು ದೊಡ್ಡ ಮನ್ಸು ನಿನ್ಗೆ ಇದ್ರೆ ನೀನೇ ಆಪರೇಷನ್ ಅಮೌಂಟ್ ಕಟ್ಬೋದು ತಾನೇ? ನನ್ನ ಹತ್ರ ಏನಾದ್ರೂ ಅಷ್ಟೊಂದು ದುಡ್ಡಿದ್ದಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ನಾನೇ ಅಮೌಂಟ್ ಪೇ ಮಾಡ್ತಿದ್ದೆ. ಡಾಕ್ಟರ್, ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿ ಇವ್ರಿಗೆ ಹೆಲ್ಪ್ ಮಾಡ್ಬೋದಲ್ವಾ? ರಾಧಿಕಾ, ಹಾಸ್ಪಿಟ್ಲಿಗೆ ಈ ತರ 100 ಜನ ಬರ್ತಾ ಇರ್ತಾರೆ. ಎಲ್ರಿಗೂ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಹೋದ್ರೆ ಹಾಸ್ಪಿಟ್ಲ್ ಪರಿಸ್ಥಿತಿ ಏನಾಗುತ್ತೆ ನೀನೇ ಹೇಳು. ಇವ್ರಿಗೆ ಅಮೌಂಟ್ ಕಟ್ಟೋದಕ್ಕೆ ಹೇಳು. ಆಪರೇಷನ್ ಈಗಲೇ ಶುರು ಮಾಡೋಣ. ಕ್ಷಮಿಸಿ ಅಮ್ಮ. ಡಾಕ್ಟ್ರೆ, ಡಾಕ್ಟ್ರೆ, ಅಯ್ಯೋ, ನಾನೇನಪ್ಪ ಮಾಡ್ಲಿ? ನಿಮ್ ಯಜಮಾನ್ರಿಗೆ ಏನೂ ಆಗಲ್ಲ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಅಕ್ಕ ಇವಾಗ ಏನು ಮಾಡೋದು? ಯೋಚನೆ ಮಾಡ್ಬೇಕು ಕಲ್ವಿ. ಇವ್ರನ್ನ ಹೀಗ ಅಯ್ಯೋ ಅನ್ನೋ ಹಾಗೆ ಮಾಡಿದ್ಯಲ್ಲ ಆರ್ಯ, ನಾನು ನಿನ್ನೀಗ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ಅಶ್ವಿನಿ, ಎಷ್ಟ್ ಸತಿ ಹೇಳೋದು ನಿನ್ಗೆ ತುಂಬಾ ಹೊತ್ತು ಫೋನ್ ನೋಡ್ಬೇಡ ಅಂತ? ಕಣ್ಣಿಗೆ ತೊಂದ್ರೆ ಆಗಲ್ವಾ? ಈಗಷ್ಟೇ ಎತ್ಕೊಂಡೆ ಅಮ್ಮ. ಸರಿ, ಆರ್ಯನ್ ಎಲ್ಲಿ? ಮ್ಯಾಮ್, ಸರ್ ಸ್ವಲ್ಪ ಹೊತ್ತಿಗೆ ಮುಂಚೆ ಮನೆಗೆ ಬಂದ್ರು. ಹೌದಾ?